ನಮಸ್ತೆ ಬಂಧುಗಳೇ, ಈ ದಿನ ಅತ್ಯಂತ ಉಪಯುಕ್ತವಾದಂತಹ ಮತ್ತು ಪ್ರತಿನಿತ್ಯ ನಾವು ಅಡುಗೆಯಲ್ಲಿ ಬಳಸುವಂತಹ ಒಂದು ಔಷಧೀಯ ಗುಣವುಳ್ಳಂತಹ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳೋಣ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ತಾವೆಲ್ಲರೂ ಕೂಡ ಅಡುಗೆಯಲ್ಲಿ ಬಳಸುವಂಥದ್ದೇ ಹಸಿಶುಂಠಿ. ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಗೊತ್ತು. ಯಾವ್ಯಾವ ಸಂದರ್ಭದಲ್ಲಿ ಹಸಿಶುಂಠಿಯನ್ನು ಯಥೇಚ್ಛವಾಗಿ ಬಳಸ್ತೀವಿ? ಮಸಾಲೆ ಪದಾರ್ಥಗಳನ್ನು ಮಾಡುವಾಗ, ಮಾಂಸಾಹಾರವನ್ನು ಮಾಡುವಾಗ, ಈ ಬಾತು ಈ ಥರದ್ದು ಏನಾದರೂ ಅಡುಗೆಯನ್ನು ಮಾಡುವಾಗ ನಾವು ಹಸಿಶುಂಠಿಯನ್ನು ಬಳಸ್ತೀವಿ. ಯಾಕೆ ಬಳಸ್ತೀವಿ? ಬಹುತೇಕ ಜನ ಅಂದ್ಕೊಂಡಿರೋದು, ಸರ್ ಹಸಿಶುಂಠಿ ಒಳ್ಳೆ ಗಮ್ ಅನ್ನುತ್ತೆ ಸರ್, ಹಸಿಶುಂಠಿ ಹಾಕಿದ್ರೆ ಫ್ಲೇವರ್ ಬರುತ್ತೆ, ಅದಕ್ಕಾಗಿ ಬಳಸ್ತಾ ಇದ್ದೀವಿ ಅಂತ. ಬಹುಶಃ ಅದ್ರ ಗುಣದ ಬಗ್ಗೆ, ಅದ್ರ ಮಹತ್ವದ ಬಗ್ಗೆ ನಮ್ಗೆ ಅರಿವಿಲ್ಲ. ಹಾಗಾಗಿ ನಾವು ಇವತ್ತು ಹಸಿಶುಂಠಿಯ ಬಳಕೆಯನ್ನು ಮಾಡ್ತಾ ಇದ್ರೂ ಕೂಡ ಹಸಿಶುಂಠಿಯಿಂದ ನಮಗೆ ಆಗಬೇಕಾಗಿರುವಂತಹ ಆರೋಗ್ಯದ ಪ್ರಯೋಜನಗಳು ದೊರೀತಾ ಇಲ್ಲ. ನೋಡಿ ಬಂಧುಗಳೇ, ಹಸಿಶುಂಠಿ ಇದು ಉಷ್ಣವೀರ್ಯ. ಯಾಕೆ ಹಸಿಶುಂಠಿಯನ್ನು ಮಸಾಲೆ ಪದಾರ್ಥಗಳನ್ನು ಮಾಡುವಾಗ ಮತ್ತು ಮಾಂಸಾಹಾರವನ್ನು ಮಾಡುವಾಗ ಬಳಸ್ತೀವಿ ಯಥೇಚ್ಛವಾಗಿ ಅಂತ ಹೇಳಿದ್ರೆ, ಇದಕ್ಕೆ ವಿಶೇಷವಾದ ಗುಣ ಏನಪ್ಪ ಅಂತ ಹೇಳಿದ್ರೆ, ಹಸಿಶುಂಠಿದು ನಮ್ಮ ಅಗ್ನಿಯನ್ನು ಪ್ರಚೋದಿಸುತ್ತೆ, ಜಠರಾಗ್ನಿಯನ್ನು ಪ್ರಚೋದಿಸುತ್ತೆ. ಸಾಮಾನ್ಯವಾಗಿ ನಾವು ಮಸಾಲೆಯುಕ್ತ ಪದಾರ್ಥಗಳನ್ನು ಮತ್ತು ಮಾಂಸಾಹಾರವನ್ನು ಸೇವನೆ ಮಾಡಿದಾಗ ಅವು ಜೀರ್ಣಕ್ಕೆ ಸ್ವಲ್ಪ ಗುರು ಅಂದರೆ ಜೀರ್ಣ ನಿಧಾನ ಆಗ್ತವೆ. ಸೊ ಹಾಗಾಗಿ ಆ ಜೀರ್ಣಶಕ್ತಿಯನ್ನು ಪ್ರಚೋದಿಸಲಿಕ್ಕೆ, ನಮ್ಮ ಜಠರಾಗ್ನಿಯನ್ನು ಉದ್ದೀಪನಗೊಳಿಸಲಿಕ್ಕೆ ನಾವು ಆ ಸಂದರ್ಭಗಳಲ್ಲಿ ಹಸಿಶುಂಠಿಯ ಬಳಕೆಯನ್ನು ಮಾಡ್ತೀವಿ. ಹಾಗೆ ಇತ್ತೀಚೆಗಂತೂ ಈ ಒಂದು ಫ್ರಿಡ್ಜ್ಗಳು ಬಂದ ಮೇಲೆ, ರೆಫ್ರಿಜ್ರೇಟರ್ ಅಥವಾ ಫ್ರಿಡ್ಜ್ ಅಂತ ಏನು ಕರಿತೀವಿ, ಫ್ರಿಡ್ಜ್ಗಳು ಬಂದ ಮೇಲಂತೂ ಪ್ರತಿಯೊಂದನ್ನೂ ನಾವು ಫ್ರಿಡ್ಜಲ್ಲಿಟ್ಟು ಬಳಸುವಂಥದ್ದು ರೂಢಿ. ಈಗ ನೀವೇ ಎಷ್ಟು ಜನ ಹಸಿಶುಂಠಿಯನ್ನು ಫ್ರಿಡ್ಜಲ್ಲಿ ಇಟ್ಟಿಲ್ಲ ಹೇಳ್ರಿ? ಯಾರ್ಯಾರ ಮನೆ ಫ್ರಿಡ್ಜ್ ಇದೆಯೋ ಅವ್ರ ಮನೇಲೆಲ್ಲ ಹಸಿಶುಂಠಿಯನ್ನು ಫ್ರಿಡ್ಜಲ್ಲಿಟ್ಟು ಬಳಸ್ತಾ ಇದ್ದೀವಿ. ಹಾಗಾದರೆ ಈ ಹಸಿಶುಂಠಿಯನ್ನು ನಾವು ಅಡುಗೆಯಲ್ಲಿ ಬಳಸುವಂಥದ್ದಾದರೂ ಯಾಕೆ? ಅಗ್ನಿಯನ್ನು ಪ್ರಚೋದನೆಗೊಳಿಸಲಿಕ್ಕೆ. ಆದರೆ ನಾವು ಫ್ರಿಡ್ಜಲ್ಲಿಟ್ಟು ಬಳಸಿದಾಗ ಏನಾಗುತ್ತೆ? ಅದು ಸಂಪೂರ್ಣವಾಗಿ ಗುಣ ವಿರುದ್ಧ ಆಗುತ್ತೆ. ನೋಡಿ, ಒಂದು ಬೆಂಕಿ ಕಡ್ಡಿಯನ್ನು ನೀರಲ್ಲಿ ಗೀರಿ ಹತ್ತಿಸುವಂಥ ಪ್ರಯತ್ನವನ್ನು ಮಾಡ್ದಂಗೆ ಈಗ ನಾವು ಫ್ರಿಡ್ಜಲ್ಲಿಟ್ಟು ಹಸಿಶುಂಠಿಯನ್ನು ಬಳಕೆ ಮಾಡೋದ್ರಿಂದ ಆಗುವಂಥದ್ದು. ಈ ಶುಂಠಿಯನ್ನು ನಾವು ಅಡುಗೆಯಲ್ಲಿ ಬಳಸಿದಾಗ ನಮ್ಮ ಅಗ್ನಿ ಉದ್ದೀಪನಗೊಳ್ಳುತ್ತೆ, ಅಗ್ನಿಯನ್ನು ಪ್ರಚೋದಿಸುತ್ತೆ. ಆದರೆ ಫ್ರಿಡ್ಜಲ್ಲಿಟ್ಟು ಬಳಸಿದಾಗ ಬಂಧುಗಳೇ, ನಿಮಗೆ ಈ ಅಗ್ನಿ ಉದ್ದೀಪನ ಕೆಲಸ ಆಗೋದಿಲ್ಲ. ಶುಂಠಿ ಕೇವಲ ನಿಮಗೆ ಪರಿಮಳವನ್ನು ಕೊಡ್ಬೋದೇ ವಿನಃ ಆರೋಗ್ಯದ ದೃಷ್ಟಿಯಿಂದ ಅದರ ಯಾವುದೇ ಗುಣಗಳನ್ನು ಉಳಿಸ್ಕೊಂಡಿರೋದಿಲ್ಲ. ಸೊ ಇಂಥ ಅನೇಕ ತಪ್ಪುಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಇರ್ತೀವಿ. ನಮ್ಮ ಅನಾರೋಗ್ಯಕ್ಕೆ ಪೂರಕವಾಗಿ ನಮಗೆ ನಾವೇ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಯಾರು ಕೂಡ ಶುಂಠಿಯನ್ನು ರೆಫ್ರಿಜಿರೇಟರಲ್ಲಿ ಇಟ್ಟು ಬಳಸಬೇಡಿ. ಅದರ ಔಷಧೀಯ ಗುಣ ನಷ್ಟ ಆಗುತ್ತೆ ಮತ್ತು ಅದರ ಪಾಚಕ ಗುಣ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನಮ್ಮ ಜಠರಾಗ್ನಿಯನ್ನು ಉದ್ದೀಪನಗೊಳಿಸುವಂಥ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಕೇವಲ ಹಸಿಶುಂಠಿಯನ್ನು ಮಾತ್ರ ಅಲ್ಲ ಬಂಧುಗಳೇ, ಯಾವುದೇ ಆಹಾರ ಪದಾರ್ಥಗಳನ್ನೂ ಕೂಡ ನಾವು ಫ್ರಿಡ್ಜಲ್ಲಿಟ್ಟು ಬಳಸಬಾರ್ದು ಅನ್ನುವಂಥದ್ದು ನಿಮ್ಮ ಅರಿವಿಗಿರಲಿ. ಇದರೊಟ್ಟಿಗೆ ಈ ಹಸಿಶುಂಠಿಯಿಂದ ನಾವು ಮಾಡ್ಕೋಬಹುದಾದಂಥ ಕೆಲವು ಮನೆಮದ್ದುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವುಗಳನ್ನು ನೀವು ಅವಶ್ಯಕತೆಗೆ ಅನುಗುಣವಾಗಿ ಅನುಸರಿಸ್ತಾ ಬನ್ನಿ. ಯಾರಲ್ಲಿ ಜಠರಾಗ್ನಿ ಮಂದವಾಗಿರುತ್ತೋ, ಸರಿಯಾಗಿ ಜೀರ್ಣಶಕ್ತಿ ಆಗ್ತಾ ಇರಲ್ವೋ ಅಂಥವರು ಒಂದು ತುಂಡು ಹಸಿಶುಂಠಿಯನ್ನು ಒಂದು ಸ್ವಲ್ಪ ಬೆಲ್ಲದ ಜೊತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಜಜ್ಜಿ ಪೇಸ್ಟ್ ಮಾಡಿ ಜಗಿದು ತಿನ್ನೋದ್ರಿಂದ ನಿಮ್ಮ ಪಾಚಕಾಗ್ನಿ ಉದ್ದೀಪನ ಆಗುತ್ತೆ, ಜಠರಾಗ್ನಿ ಉದ್ದೀಪನಗೊಂಡು ನಿಮ್ಮ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ. ಮತ್ತು ಕೀಲು ನೋವು, ವಾತ ಪ್ರಕೃತಿ ಇರುವಂಥವ್ರು, ಹಸಿವಾಗೋದಿಲ್ಲ ಅನ್ನುವಂಥವ್ರು, ಇದನ್ನು 3 ಹೊತ್ತು ಊಟಕ್ಕೆ ಮೊದಲು ಒಂದು ಸ್ವಲ್ಪ ಶುಂಠಿ, ಒಂದು ತುಂಡು, ಒಂದು ಹಿಲ್ಕಷ್ಟೇ ಶುಂಠಿ, ಒಂದು ಬಿಲ್ಲೆ ಶುಂಠಿಯನ್ನು ತೆಗೆದುಕೊಂಡು, ಹಸಿ ಶುಂಠಿಯನ್ನು ತೆಗೆದುಕೊಂಡು ಅದನ್ನು
ಸೈಂಧವ ಲವಣದ ಜೊತೆ ಜಗಿದು ತಿಂದು ಆನಂತರ ಆಹಾರ ಸೇವನೆ ಮಾಡೋದ್ರಿಂದ ವಾತ ದೋಷಗಳು ನಿವಾರಣೆ ಆಗ್ತವೆ ಮತ್ತು ನಿಮ್ಮ ಜೀರ್ಣಶಕ್ತಿ ಕೂಡ ವೃದ್ಧಿಯಾಗುತ್ತೆ. ಅದರಲ್ಲೂ ಯಾವ ಮಕ್ಕಳು ಹಸುವಾಗೋದಿಲ್ಲ, ಅವರು ಆಹಾರ ಸೇವನೆ ಮಾಡೋದಿಲ್ಲ ಅಂತಾರೋ ಅಂಥ ಮಕ್ಕಳಿಗೂ ಕೂಡ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಮಾಡಬಹುದು. ಮತ್ತು ನಮ್ಮ ಕೀಲುಗಳಲ್ಲಿ ಎಲ್ಲಿ ನೋವಿರುತ್ತೆ, ಎಲ್ಲಿ ಊತ ಇರುತ್ತೆ, ಆ ಭಾಗಕ್ಕೆ ಶುಂಠಿಯನ್ನು ಜಜ್ಜಿ ಅದನ್ನು ಪೇಸ್ಟ್ ಮಾಡಿ ಆ ಲೇಪವನ್ನು ನೀವು ನೋವಿರುವಂತಹ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ನೋವು ಶಮನ ಆಗುತ್ತೆ ಮತ್ತು ಊತ ಇದ್ದರೆ ಆ ಊತ ಕೂಡ ಕಡಿಮೆ ಆಗುತ್ತೆ. ಕೆಲವರಿಗೆ ಆರ್ಥರೈಟಿಸ್ ಅಥವಾ ಇನ್ನಿತರೆ ಸಮಸ್ಯೆಗಳಿಂದ ಕೀಲುಗಳಲ್ಲಿ ಬಾತ್ಕೊಂಡು ನೋವು ಕಾಣಿಸ್ಕೊಳ್ತಿರ್ತವೆ ಶೀತ ಜಾಸ್ತಿ ಆದಾಗ ಅಥವಾ ಮಳೆ ಚಳಿಗಾಲ ಜಾಸ್ತಿ ಆದಾಗ. ಅಂಥ ಸಂದರ್ಭದಲ್ಲಿ ನೋವಿರುವ ಜಾಗಕ್ಕೆ ಶುಂಠಿಯನ್ನು ಜಜ್ಜಿ ಅದನ್ನು ಅಪ್ಲೈ ಮಾಡಬೇಕು. ಅದನ್ನು ಪೇಸ್ಟ್ ಥರ ಮಾಡಿ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಅದನ್ನು ತೊಳ್ಕೊಬೇಕು. ಅದನ್ನು ತಕ್ಷಣಕ್ಕೆ ಹಚ್ಚಿದಾಗ ಸ್ವಲ್ಪ ಚರ್ಮದಲ್ಲಿ ಉರಿಯಾದಂತಹ ಅನುಭವ ಆಗುತ್ತೆ, ಅದನ್ನು ಸಹಿಸ್ಕೊಳ್ಳಿ, ಏನು ಹಾನಿ ಆಗೋದಿಲ್ಲ. ಸೊ ಇನ್ನೂ ಹಲವಾರು ಔಷಧೀಯ ಗುಣಗಳನ್ನು ಈ ಒಂದು ಶುಂಠಿ ಒಳಗೊಂಡಿದೆ ಬಂಧುಗಳೇ. ಅದನ್ನು ಅರಿತು ನಿಮ್ಮ ಅಡಿಗೆಯಲ್ಲಿ ಉಪಯೋಗಿಸ್ತಾ ಬಂದರೆ ಜೀರ್ಣಶಕ್ತಿಯನ್ನು ವೃದ್ಧಿಸುವುದರ ಜೊತೆಗೆ ವಾತದೋಷಗಳನ್ನು ನಿವಾರಣೆ ಮಾಡುತ್ತೆ, ಸಂದು ನೋವುಗಳು ನಿವಾರಣೆ ಆಗ್ತವೆ. ಸೊ ಇನ್ನು ಹಲವಾರು ಆರೋಗ್ಯದ ಪ್ರಯೋಜನಗಳನ್ನು ಈ ಒಂದು ಶುಂಠಿ ಒಳಗೊಂಡಿದೆ. ಕೊನೆ ಹನಿ ಅಂತ ಹೇಳಿದ್ರೆ ಶುಂಠಿ ರಸವನ್ನು ನೀವು ಹಣೆ ಮೇಲೆ ಲೇಪನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಮತ್ತು ಕೆಲವರಿಗೆ ಗಂಟ್ಲು ಕೆರೆತ, ಗಂಟ್ಲು ಕಟ್ಟಿದಾಗ, ಕೆಮ್ಮು ಇದ್ದಾಗ ಸಮ ಪ್ರಮಾಣದಲ್ಲಿ ಶುಂಠಿ ಮತ್ತು ಶುದ್ಧ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಇದು ಒಂದು ಕೆಮ್ಮಿನ ಶಿರಪ್ ಆಗಿ ಕೂಡ ಕೆಲಸವನ್ನು ಮಾಡುತ್ತೆ. ಶುಂಠಿ ರಸದ ಜೊತೆಗೆ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ 2 ಅಥವಾ 3 ಸಮಯ 1 ಚಮಚ ಸೇವನೆ ಮಾಡೋದ್ರಿಂದ ಇದು ನಿಮಗೆ ಕೆಮ್ಮು ಮತ್ತು ಗಂಟಲಿನ ಕಿರಿಕಿರಿಯನ್ನು ಹೋಗಲಾಡಿಸಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ. ಈ ಮನೆಮದ್ದುಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಬಳಕೆ ಮಾಡ್ಕೊಳ್ಳಿ, ಎಲ್ಲ ಸಂದರ್ಭದಲ್ಲೂ ಅಲ್ಲ. ಇನ್ನೂ ಹೆಚ್ಚಿನ ಮಾಹಿತಿ ಮಾರ್ಗದರ್ಶನಕ್ಕಾಗಿ ಸೂಕ್ತ ಸಲಹೆಗಾಗಿ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರಿಗೆ ಕರೆಯನ್ನು ಮಾಡಿ. ಧನ್ಯವಾದಗಳು.